ಹಲೋ ಎಲ್ರಿಗೂ ವೆಲ್ಕಮ್. ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ವೆಲ್ಕಮ್. ನೋಡೋಣ ಬನ್ನಿ ಇಡೀ ದಿನ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು. ಇವತ್ತು ನನ್ನ ಫ್ರೆಂಡ್ ಬರ್ಡೇ ಇತ್ತು ಆಯಿತಾ. ಬೆಳಗ್ಗೆ ಅವಳಿಗೆ ಕಾಲ್ ಮಾಡಿದ್ರೆ ಅವಳು ಇನ್ನೂ ಅವಾಗ ಎದ್ದಿಲ್ಲ ಅಂತ ಹೇಳಿದ್ರು. ಸೊ ಅದಾದಮೇಲೆ ಅವಳು ಬಂದಾಗ ಕಾಲ್ ಮಾಡಿಸಿ ಅಂತ ಹೇಳಿಬಿಟ್ಟು ನಾನು ಫೋನ್ನ ಕಟ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವಳೇ ನನಗೆ ಮತ್ತೆ ಫೋನ್ ಮಾಡಿದ್ದು. ಆಮೇಲೆ ಅವಳಿಗೆ ವಿಶ್ ಮಾಡಿದ್ದಾಯಿತು. ಅವಳು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ವಿಡಿಯೋದಲ್ಲಿ ನೋಡ್ತೀರಾ ಬನ್ನಿ. ಸೊ ನನ್ನ ಜೊತೆ ಸೌಮ್ಯ ಅಂತ ವರ್ಕ್ ಮಾಡ್ತಿದ್ದು, ನೀವು ನೋಡಿರ್ತೀರ ತುಂಬ ವೀಡಿಯೋದಲ್ಲಿ. ಇವತ್ತು ಅವಳದು ಹುಟ್ಟು ಹಬ್ಬ ಗೈಸ್. ಸೊ 24 or 25 ಟರ್ನ್ ಆಗ್ತಿದ್ದಳು ಅವಳು. ಲಾಸ್ಟ್ ಇಯರ್ ನೆನಪಿದೆ ನಂಗೆ ಅವಳ ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲರೂ ಪ್ಲ್ಯಾನ್ ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು. ಇವತ್ತು ರಜಾ ತೊಗೊಂಡಿದ್ದಾಳು ಅವಳು ಆಫೀಸಲ್ಲಿ. ಅದಕ್ಕೆ ಅಕ್ಕ ಲೇಟಾಗಿ ಎದ್ದು ಇವಾಗ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾಳಂತೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಪುಟ್ಟಗೌಡ್ತಿ. ತಿಂದ ಬ್ರೇಕ್ಫಾಸ್ಟು ಕಾಫಿ. ಸೊ ಇಷ್ಟು ಗ್ರಾಸರೀಸ್ನ ಆರ್ಡ್ರ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ ಬೇಕಿತ್ತು. ಇದರಲ್ಲಿ ಈ ಥರದ್ದೇನೋ ಮಿಕ್ಸ್ ಇದೆ. ಆ್ಯಂಡ್ ಕಾಫಿ ಪೌಡರ್ ಇದು ಒಂದು ಎಷ್ಟೋ ಇರುತ್ತೆ, 24 ಪ್ಯಾಕ್ಸ್ ಏನೋ ಇರುತ್ತೆ ಇದು. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇದು 8 ರೂಪಾಯಿ ಅಷ್ಟೇ ಗೈಸ್. ಆ್ಯಂಡ್ ದೆನ್ ಒಂದು ಬಿಸ್ಕೆಟ್. ಆಯಿಲ್ ಖಾಲಿ ಆಗಿತ್ತು, ಯಾವಾಗೂ ನಾನು ಗೋಲ್ಡ್ ವಿನ್ನರೇ ಯೂಸ್ ಮಾಡೋದು. ಆ್ಯಂಡ್ ಮಿಲ್ಕ್ ಕೂಡ ಖಾಲಿ ಆಗಿತ್ತು. ಅಟ್ ಲಾಸ್ಟ್ ಬಂದು ಪನ್ನೀರ್. ಸೊ ಇಷ್ಟಕ್ಕೂ ಸೇರಿ ಐ ಪೇಡ್ ಅರೌಂಡ್ 600 ರುಪೀಸ್. ಅದಾದಮೇಲೆ ನಾನು ಬಿಸಿ ಬಿಸಿ ಕಾಫಿ ಮತ್ತು ಬಿಸ್ಕೆಟ್ ತರಿಸ್ಕೊಂಡಿದ್ದೆ. ಅದನ್ನು ತಿಂತಾಯಿದ್ದೀನಿ, ಕುಡಿತಾಯಿದ್ದೀನಿ. ಸೊ ಬೆಳಿಗ್ಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ಬಿಸ್ಕೆಟ್ ತಿಂದರೆ. ಸೊ ಇವಾಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೇನೆ. ದಿಸ್ ಇಸ್ ಮೈ ಜಿಮ್ ಔಟ್ಫಿಟ್. 2 ಜೊತೆ ನನ್ನ ಹತ್ರ ಇರೋದು. ಫಸ್ಟ್ ಒನ್ ಆಲ್ರೆಡಿ 2-3-4 ಡೇಸಿಂದ ಹಾಕ್ಕೊಂಡಿದ್ದಾಯಿತು. ಇವಾಗ ಇದನ್ನು ಹಾಕ್ಕೊಂಡು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಮಾಡ್ತಿರೋದು ಫ್ಯಾಟ್ ಲಾಸ್ ಎಕ್ಸಸೈಸಸ್. ಒಂದೇ ವಿಡಿಯೋ ನೋಡಿಕೊಂಡು ಅದನ್ನೇ ಫಾಲೋ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಬೇಕಾದ್ರೆ ಫ್ಯಾಟ್ ಲಾಸ್ ಅಂತ ಸರ್ಚ್ ಮಾಡಿ ನಿಮಗೆ ತುಂಬ ಸಿಗುತ್ತೆ. ಕಲ್ಟದ್ದು ಯಾವುದೋ ಒಂದು ವಿಡಿಯೋ ಇದೆ, ಅದನ್ನು ನಾನು ಫಾಲೋ ಮಾಡ್ತಿರೋ ಸದ್ಯಕ್ಕೆ. ಬೇಕಾದ್ರೆ ನೀವು ಅದನ್ನೇ ಫಾಲೋ ಮಾಡ್ಬೋದು. ನಾನು ಹೇಳಿದಾಗೆ 5 ಡೇಸಿಂದ ನಾನು ಕಂಟಿನ್ಯೂಸ್ ಆಗಿ ಮನೇಲೇ ವರ್ಕೌಟ್ ಮಾಡ್ತಿರೋದು. ಟ್ರಸ್ಟ್ ಮೀ. ನೀವು ನನ್ನ 24th ಒಂದು ಫೋಟೋ ಹಾಕಿದ್ದೆ ನಾನು ಹೇಗಿದೆ ಲುಕ್ಕು ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ. ಆ ಪ್ಯಾಂಟ್ ನನಗೆ ಹಾಕ್ಕೊಂಡಾಗೆಲ್ಲ ಸಿಕ್ಕಾಬಟ್ಟೆ ಟೈಟ್ ಆಗೋದು. ಸವಾನೆಯಿಂದ ತೊಗೊಂಡಿದ್ದ ಪ್ಯಾಂಟು. ಬಟ್ ಇವಾಗ ಈ ಎಕ್ಸಸೈಸ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಲೂಸ್ ಆಗ್ತದೆ. ಆದರೂ ಎಫೆಕ್ಟ್ ನನಗೆ ಇವಾಗ ಕಾಣಿಸ್ತಿದೆ. ಸೊ ಹೋಗೋಕ್ಕೆ ಮುಂಚೆ ಅದನ್ನು ನೆನೆಸಿಟ್ಟು ಹೋಗಿದ್ದೆ. ನೆನ್ನೆ ಡ್ರೈ ಫ್ರೂಟ್ಸ್ ಎಲ್ಲ ತರಿಸಿದ್ದೆ. ಸೊ ಅದನ್ನು ಹಾಕಿದ್ದೀನಿ. ಇವಾಗ ಇದೇ ಬ್ರೇಕ್ಫಾಸ್ಟ್. ಇದನ್ನು ತಿಂತೀನಿ. ಸಾಕಾಗೋಯ್ತು. 30 ಮಿನಿಟ್ಸ್ ವರ್ಕೌಟ್ ಅಷ್ಟೇ ನನಗೆ ಇವಾಗ ಸದ್ಯಕ್ಕೆ ಮಾಡೋಕ್ಕಾಗ್ತಿರೋದು. ಕಂಪೇರ್ ಟು ಬಿಫೋರ್ ಎಷ್ಟೋ ಬೆಟರ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲೆಲ್ಲ ಒಂದೊಂದು ಎಕ್ಸಸೈಸ್ ನನಗೆ ಒಂದು 20 ಸೆಕೆಂಡ್ಸ್ ಅಷ್ಟೇ ಮಾಡೋಕ್ಕಾಗ್ತಿದ್ದೆ. 20 ಸೆಕೆಂಡ್ಸ್ ಅಥವಾ 20 ಕೌಂಟಲ್ಲಿ ಮಾಡ್ತಿದ್ದೆ ಅಷ್ಟೇ ನಾನು. ಇವಾಗ ಅಟ್ಲೀಸ್ಟ್ ನಾನು ಒಂದು 40 ಕೌಂಟ್ಸ್ 50 ಕೌಂಟ್ಸಲ್ಲಿ ಕೆಲವೊಂದು ಎಕ್ಸಸೈಸ್ನ ಮಾಡ್ತೀನಿ. ಸೊ ದಟ್ ಈಸ್ ಮೈ ಪ್ರೋಗ್ರೆಸ್. ಸೊ ಆ ಥರ ಒನ್ ಡೇಲಿ ಎಲ್ಲನೂ ಚೇಂಜಸ್ ಆಗಲ್ಲ. ನಾನು ಅದಕ್ಕೆ ಹೇಳೋದು, ನೀವು ಕೂಡ ಆರಾಮಾಗಿ ಮಾಡ್ಕೊಂಡು ಹೋಗಿ. ಒಂದು ಸಜೆಷನ್ ಏನಪ್ಪ ಅಂದರೆ ಬಿಫೋರ್ 30 ರೀಚ್ ಆಗೋದ್ರ ಒಳಗಡೆ ಒಳ್ಳೆ ಫುಡ್ ರೊಟೀನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆ್ಯಂಡ್ ಒಳ್ಳೆ ಎಕ್ಸಸೈಸ್ನ ಅಭ್ಯಾಸ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇವಾಗ 30 ಏಜ್ ನಮಗೆ ಕಾಲೆಲ್ಲ ನರಗಳು ಎಳೆದು ನೋವು ಬರುತ್ತೆ, ಮಂಡಿ ಹತ್ರ ಸಮ್ಟೈಮ್ಸ್ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ. ಸೊ ಹಾಗಾಗಿ ಇದನ್ನು ಯಾರೆಲ್ಲ ನೋಡ್ತಿದ್ರು ಅವ್ರಿಗೆ ಹೇಳ್ತಿದ್ದೀನಿ. ಸೊ ಸ್ಟಾರ್ಟ್ ಏನು ಒಳ್ಳೆ ಫುಡ್ ತಿನ್ನೋದು, ಸೊಪ್ಪು ತರಕಾರಿ ತಿನ್ನೋದು, ಒಳ್ಳೊಳ್ಳೆ ಜ್ಯೂಸಸ್ಗಳು ಮನೇಲೇ ಮಾಡ್ಕೊಂಡು ಕುಡಿಯೋದು. ಆಮೇಲೆ ನಾನ್ ವೆಜ್ ಆದಷ್ಟು ಕಡಿಮೆ ಮಾಡಿ. ಅಂದರೆ ಹೆವಿ ಮಸಾಲ ಇರೋವಂಥದ್ದಲ್ಲ, ವೆರಿ ಲೈಟಾಗಿ ಮಸಾಲ ಹಾಕ್ಕೊಂಡು ಮಾಡ್ಕೊಳ್ಳೋದು. ನಿಮ್ಗೆ ಅನಿಸ್ಬೋದು ಬಿಡು ಇವ್ರ ಏಜಲ್ಲಿ ನಮ್ಮ ಏಜಲ್ಲಿ ಇವರು ಎಂಜಾಯ್ ಮಾಡಿದ್ರಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ಅವಾಗ ಗೊತ್ತಾಗಲಿಲ್ಲ, ಯಾರು ಹೇಳ್ತಿರಲಿಲ್ಲ. ಅವಾಗೆಲ್ಲ ಏನೋ ಚೆನ್ನಾಗಿ ತಿನ್ನಬೇಕು ಅನ್ನೋರು. ಬಟ್ ಇವಾಗ ಹಂಗಿಲ್ಲ, ಟೈಮು ಕಾಲ ಎಲ್ಲ ಬದಲಾಗಿದೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಆದಷ್ಟು ಚೆನ್ನಾಗಿ ಊಟ ಮಾಡಿ, ಸೊಪ್ಪು ಆ ಥರದ್ದೆಲ್ಲನೂ. ಸೊ ಇವಾಗ ನಾನು ಇದನ್ನು ತಿಂದು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಸೊ ಅಂಕಲ್ ಇವಾಗ ತಾನೇ ನೀರು ತಂದು ಹಾಕ್ಬಿಟ್ಟು ಹೋಗಿದ್ದಾರೆ. ಇವತ್ತು ನಮ್ಮ ಮನೇಲಿ ಏನೆಲ್ಲ ಅಡುಗೆ ಅಂದರೆ ರಸಮ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ವೈಟ್ ರೈಸು ಜೊತೆಗೆ ನುಗ್ಗೆಕಾಯಿ ಸೊಪ್ಪು ಮತ್ತು ಒಂದು ಎಗ್ ಹಾಕ್ಕೊಂಡು ಪಲ್ಯನ ಮಾಡ್ಕೊಂಡಿದ್ದೀನಿ. ಇಷ್ಟು ಸೊಪ್ಪಿತ್ತು, ಬಟ್ ಎಷ್ಟಾಗಿದೆ ನೋಡಿ. ಇದೊಂದು 20 ರೂಪೀಸ್ಗೆ ನಾನು ತೊಗೊಂಬಂದಿದ್ದೆ. ಸೊ ಇವದನ್ನು ಪ್ಲೇಟ್ಗೆ ಹಾಕ್ಕೊಂಡು ಊಟ ಮಾಡೋದೆ. ಟೈಮ್ ಬಂದು 12 ಆಗ್ತದೆ. ನಾನು ಯೂಶ್ವಲ್ 11:30ಗೆಲ್ಲ ಬ್ರಂಚ್ ಥರ ತಿನ್ನೋಕೆ ಅಭ್ಯಾಸ ಮಾಡ್ಕೊಂಬಿಡ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಲೆಟ್ಸ್ ಹ್ಯಾವ್ ಇಟ್.
ಗ್ಯಾಸ್ ಸ್ಟವ್ ಇಷ್ಟು ಹಾಳಾಗಿದೆ. ಇದನ್ನು ಕೂಡ ತೊಳೆಯಕ್ಕೆ ಹಾಕ್ಬಿಡೋಣ. ಸೊ ಹ್ಯಾಪಿ ಪ್ಲಾನೆಟ್ ಅವ್ರದ್ದೇ ಅಪ್ಲೈ ಮಾಡಿರೋದು ಕಿಚನ್ ಕ್ಲೀನರ್. ಸ್ವಲ್ಪ ಗೋಡೆ ಮೇಲೆ ಕೂಡ ಇದೆ. ಗಲೀಜ್ ಮಾಡ್ಕೊಳ್ದಲ್ಲ ಅಡುಗೆ ಮಾಡೋಕ್ಕಾಗದೇ ಇಲ್ಲ ಗೈಸ್. ಸೊ ನಾನಿವಾಗ ಟ್ಯಾನ್ ರಿಮೂವಲ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಟೊಮೆಟೊನ ತೊಗೊಂಡಿದ್ದೀನಿ. ಪಿಂಪಲ್ ಆಗ್ಬಿಟ್ಟಿದೆ, ಉರಿಯುತ್ತಿದೆ. ಈ ಥರ ಡಿಪ್ ಮಾಡಿಕೊಂಡು ಅಪ್ಲೈ ಮಾಡ್ತೀನಿ. ಕೆಲವೊಂದ್ಸಲ ನಮಗೆ ಗೊತ್ತಿರುತ್ತಾಯ್ತಾ ಏನು ಹಾಕಿದ್ರೆ ಟ್ಯಾನ್ ಹೋಗ್ಬೋದು ಅಂತ, ಆದರೂ ನಾವು ಮಾಡಲ್ಲ. ಮೊನ್ನೆ ಯಾರೋ ನನ್ನ ಸ್ಟೂಡೆಂಟ್ ಒಬ್ಬರು ಇದನ್ನು ಅಪ್ಲೈ ಮಾಡಿ ಅಂತ ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ರು ಟ್ಯಾನ್ಗೆ. ಅವ್ರ ಹೆಸರು ಬೀನಾ ಅಂತ. ಥ್ಯಾಂಕ್ ಯು ಸೋ ಮಚ್ ಬೀನಾ. ನಾನು ಅದನ್ನು ನಾಳೆ ಟ್ರೈ ಮಾಡ್ತೀನಿ ಅಂತ ಅಂದು ಸೊ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಯೂಶಲಿ ಟೊಮೆಟೊ ಸೋಪ್ ಎಲ್ಲ ಸಿಗುತ್ತೆ ಗೊತ್ತಾ, ವಿಲ್ವಾ ಅವ್ರ ಅಲ್ಲಿ ಬ್ರ್ಯಾಂಡ್ ಇದೆಯಲ್ಲ ವಿಲ್ವದು, ಅದರಲ್ಲಿ ಟೊಮೆಟೊ ಸೋಪ್ ಕೂಡ ಸಿಗುತ್ತೆ ಟ್ಯಾನ್ಗೆ ಮತ್ತು ಸ್ಕಿನ್ ಅಲರ್ಜಿ ಸಮಥಿಂಗ್ ಏನಾದ್ರು ಇದ್ದರೆ ನೀವು ಬೇಕಾದ್ರೆ ಅದನ್ನು ಚೆಕ್ ಕೂಡ ಮಾಡ್ಬೋದು. ಸೊ ನಾನೀಗ ಫ್ರೆಶ್ ಅಪ್ ಆಗಿದ್ದಾಯಿತು. ನನಗೇನೋ ಸಡನ್ನಾಗಿ ಡಸ್ಟ್ಗೆ ನೆಗಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಷ್ಟು ಅಕ್ಷಿ ಬರ್ತಿದೆ ಗೊತ್ತಾ ಆವಾಗಲಿಂದ ನನಗಂತೂ. ಸೊ ಇವಾಗ ಈವ್ನಿಂಗ್ ನಾವು ಆಚೆ ಹೋಗಬೇಕು. ಸೊ ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ, ನಾನು ಎಲ್ಲಿಗೆ ಬರಲಿ, ನೀನು ಎಲ್ಲಿಗೆ ಬರ್ತೀಯಾ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಇವಾಗ ಟೈಮ್ ಒಂದು 4 ಏನೋ ಆಗ್ತಿದೆ, ಇನ್ನೂ 4 ಆಗಿಲ್ಲ, 4 ಆಗ್ತಿದೆ ಇನ್ನೂ. ಅದಕ್ಕೆ ಸೊ ಕ್ವಿಕ್ಕಾಗಿ ನಂದೆಲ್ಲ ಕೆಲಸನೂ ಮುಗೀತು ಮನೇಲಿ. ಸಾರಿ, ರೆಡಿ ಆದಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿಯೋಣ ಇವಾಗ. ಪಿಂಪಲ್ ನೋಡಿ. ಸೊ ಸ್ಕ್ರಬ್ಬರ್ನೆಲ್ಲ ರಿಮೂವ್ ಮಾಡಿದ್ಮೇಲೆ ಐ ಫೀಲ್ ಒಂಥರ ಇನ್ಸ್ಟೆಂಟ್ ಗ್ಲೋ ಸಿಕ್ಕಿದೆ, ಚೆನ್ನಾಗಿ ಅನ್ನಿಸ್ತದೆ. ಸೊ ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು ಅಷ್ಟೇ ಗೈಸ್. ಇದು ಕೂಡ ಹೊಸ ಪ್ಲ್ಯಾಂಟು, ಲಿಲ್ಲಿ ಪ್ಲ್ಯಾಂಟು. ಸೊ ಇದನ್ನು ಕೂಡ ನನ್ನ ಫ್ರೆಂಡ್ ನನಗೆ ಸರ್ಪ್ರೈಸಾಗಿ ಕಳಿಸ್ಕೊಟ್ಟಿದ್ದು. ಇತ್ತೀಚೆಗೆ ನನ್ನ ಗಿಡ ತುಂಬ ಇಷ್ಟ ಆಗ್ತದೆ, ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಇದು ನೋಡಿ ಮಧ್ಯದಲ್ಲಿ ಆಲ್ರೆಡಿ ಗ್ರೋ ಆಗ್ತದೆ. ಇದು ಬಂದು 2 ಡೇಸ್ ಆಯ್ತು ನಮ್ಮನೆಗೆ. ಸೊ ನಿಮ್ಗೆ ತೋರಿಸಿರ್ಲಿಲ್ಲ, ಮಿನಿ ವ್ಲಾಗಲ್ಲಿ ಹಾಕಿದ್ನೇನೋ ಇಲ್ಲ, ಹಾಕಿಲ್ಲ ಅನಿಸುತ್ತೆ. ಸೊ ಎಸ್, ನಾನು ತುಂಬ ದಿವ್ಸಗಳಿಂದ ಭಗವದ್ಗೀತೆ ಬುಕ್ ಓದಬೇಕು ಅಂತ ಅನ್ಕೊತಾನೇ ಇದ್ದೆ, ಬಟ್ ಆಗ್ತಾನೇ ಇರಲಿಲ್ಲ ಫಾರ್ ಸಮ್ ರೀಸನ್. ಆಯಿತಾ, ನಾನು 3 ಇಯರ್ಸ್ ಬ್ಯಾಕೇ ಬುಕ್ ತೊಗೊಂಬಂದು ಇಟ್ಟಿದ್ದು. 1-2 ಸಲ ನಾನು ತೆಗೆದು ಓದಿದ್ದೀನಿ ಅಷ್ಟೇ, ಅದಾದಮೇಲೆ ಓದೇ ಇಲ್ಲ. ಇವತ್ತು ಅಟ್ಲೀಸ್ಟ್ ನಾನು ಒಂದು 10 ಪೇಜಸ್ ಓದಬೇಕು ಅಂತ ತೊಗೊಂಡು ಓದ್ತಾ ಇದ್ದೆ. ನಾನು ತುಂಬ ಈ ಬುಕ್ಕಿನ ಬಗ್ಗೆ ಕೇಳ್ತೇನೆ, ನೀವು ಕೇಳಿರ್ತೀರ. ನಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸ್, ಡೌಟ್ಸ್ ಎಲ್ಲದಕ್ಕೂ ಇದರಲ್ಲಿ ಆನ್ಸರ್ ಇದೆ ಅಂತ ಹೇಳ್ತಾರೆ. ತುಂಬ ದೊಡ್ಡವ್ರ ವೀಡಿಯೋಸ್ ನಾನು ನೋಡಿದ್ದೀನಿ. ಅವರೇ ಹೇಳೋದ್ಬೇಕಲ್ಲ, ನಾನು ಯಾಕೆ ಮಾಡಬಾರ್ದು ಅಂತಲ್ಲ, ಓದಬಾರ್ದು ಅಂತ ತುಂಬ ಅನ್ನಿಸ್ತಿತ್ತು. ಆ್ಯಂಡ್ ಅನು ಜೊತೆ ಮಾತಾಡ್ಬೇಕಾದ್ರೆ ಅನೂ ಹೇಳ್ತಿದ್ರು ತುಂಬ ಚೆನ್ನಾಗಿದೆ, ಓದು ಒಂದ್ಸಲ, ಹಂಗೆ ಹಿಂಗೆ ಅಂತೆಲ್ಲ ಡಿಸ್ಕಷನ್ ಮಾಡ್ತಿದ್ವಿ. ಅವಾಗ ಅನ್ನಿಸ್ತು ಸ್ವಲ್ಪ ಓದೋಣ, ಇವತ್ತು ಟೈಮ್ ಇದೆ ಅಂತ ಹೇಳಿಬಿಟ್ಟು. ಆಮೇಲೆ ಇನ್ನೊಂದು ಕಡೆನೂ ತಿಳ್ಕೊಂಡಿದ್ದೆ ನಾನು, ಪೀರಿಯಡ್ ಇದ್ದಾಗ ಇವೆಲ್ಲ ಇದ್ದಾಗ ಮಾಡ್ಬೋದು. ಯಾಕಂದರೆ ಅದಿರೋದೇ, ಆ ಬುಕ್ ಇರೋದೇ ನಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಮಾಡೋಕ್ಕೆ. ಅಂಥದ್ರಲ್ಲಿ ಪೀರಿಯಡ್ ಇದ್ದಾಗ ಏನೋ ಮಾಡ್ಬೋದು ಅಂತ ಯಾರೊಬ್ಬರು ಅವರು ತುಂಬ ಚೆನ್ನಾಗಿ ಓದ್ಕೊಂಡಿರೋರು ಹೇಳಿದರು. ಸೊ ಗೊತ್ತಿಲ್ಲ, ಇದು ಒಬ್ಬೊಬ್ಬರ ಅನಿಸಿಕೆ ಒಂದೊಂಥರ ಇರುತ್ತೆ. ನೀವು ಇಂಟ್ರೆಸ್ಟ್ ಇದ್ದರೆ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇಂಗ್ಲೀಷ್ ಬುಕ್ಕೇ ಓದಬೇಕು ಅಂತೇನಲ್ಲ, ಕನ್ನಡದಲ್ಲೂ ಬೇಜನ್ ಬುಕ್ಸ್ ಬರ್ತಿದೆ ಇತ್ತೀಚೆಗೆ, ಬ್ಯೂಟಿಫುಲ್ ಬುಕ್ಸ್ ಬರ್ತಿದೆ. ಸೊ ಅದನ್ನೇ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಈ ಬುಕ್ ನಾನು ಇಸ್ಕಾನ್ಗೆ ಓದೋಕ್ಕೆ ತೊಗೊಂಬಂದಿದ್ದೆ, 250 ರುಪೀಸ್ಗೆ ತೊಗೊಂಬಂದಿದ್ದು. ಚೆನ್ನಾಗಿ ಅನ್ನಿಸ್ತು ಓದ್ಬೇಕಾದ್ರೆ, ಕತೆ ಥರ ಇರುತ್ತಲ್ವ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ವಲ್ಪ ಮೈಂಡ್ ಡೈರೆಕ್ಟ್ ಏನಂತಾರೆ ಡಿಸ್ಟ್ರಾಕ್ಷನ್ ಆಗುತ್ತೆ ಏನಾದ್ರು ಓವರ್ ಥಿಂಕಿಂಗ್ ಮಾಡ್ತಿದ್ರೆ. ಸೊ ಹಾಗಾಗಿ ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂದ್ಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಕನ್ನಡ ಬುಕ್ಕಲ್ಲಿ ಬಂದು ನನ್ನ ಹತ್ರ ಕನ್ನಡದಲ್ಲಿ ಇರೋದು ಇದು ಒಂದೇ ಬುಕ್ ಅನ್ಕೊತೀನಿ, ಬೇರೆ ಎಲ್ಲ ಬೇರೆ ಇಂಗ್ಲೀಷಲ್ಲಿ
ಇರೋವಂಥ ಇಂಗ್ಲೀಷಲ್ಲಿದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಂತ ಇದೀನು. ಸೊ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿರೋದು ಇದೊಂದೇ ಬುಕ್ಕು. ಸೊ ಇವತ್ತು ಓದಲೇಬೇಕು ಅಂತ ಕೂತು ಒಂದು ಸ್ವಲ್ಪ ಓದಿದ್ದಾಯಿತು. ಟೈಮ್ ಒಂದು ಆಲ್ಮೋಸ್ಟ್ 5 ಏನೋ ಆಗಿತ್ತು. ನನಗೆ ಬೇರೆ ಬೇರೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ಓದಿದೆ. ಜೊತೆಗೆ ನನ್ನ ಮೆಂಟರ್ ಹೇಳಿದ್ರು ಏನಾದ್ರು ಓದ್ಬೇಕಾದ್ರೆ ಬರೆದಿಟ್ಕೊಳ್ಳಿ, ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಬುಕ್ಕನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಆಚೆ ಹೋಗಿದೆ. ನನ್ನ ಫ್ರೆಂಡಿಗೆ ಗಿಫ್ಟ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಈ ಶಾಪಲ್ಲಿ ಫಸ್ಟ್ ನಾನು ಓನ್ ದುಡ್ಡಲ್ಲಿ ನಾನು ಸ್ಯಾರಿನ ಪರ್ಚೇಸ್ ಮಾಡಿದ್ದು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಆಯಿತಾ. 1000 ರೂಪಾಯಿ ಏನೋ ಕೊಟ್ಟು ತೊಗೊಂಡೋಗಿದ್ದೆ. ಇವತ್ತು ಅದೇ ಶಾಪ್ಗೆ ಹೋಗಿದ್ದೆ. ಎಷ್ಟೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ತೆಗೋತಾ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಗೈಸ್, ನಾನು ರೆಡಿ ಆಗಿದ್ದಾಯಿತು. ಟೈಮ್ ಬಂದು ಆಲ್ಮೋಸ್ಟ್ 5:30 ಸಮಥಿಂಗ್ ಆಗ್ತದೆ. ಇವಾಗ ಹೊರಡಬೇಕು ಮೆಟ್ರೋ ಬುಕ್ ಮಾಡಿಕೊಂಡು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಇದು ಟಾಪ್ ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಪ್ಯಾಂಟ್ ಬಂದು ಸವಾನಾದಲ್ಲಿ, ಎರಡೂ ಲಿಂಕ್ ಸಿಗಲ್ಲ ಪ್ಯಾಂಟದು. ಸೊ ಹಾಗಾಗಿ ದಿಸ್ ಇಸ್ ಮೈ ಸಿಂಪಲ್ ಮೇಕಪ್ ಲಕ್. ವೆಯ್ಟಿಂಗ್ ಇನ್ ಮೆಟ್ರೋ ಗೈಸ್. ಇನ್ನೂ 5 ಮಿನಿಟ್ಸ್ ಏನೋ ಇದೆ ಬರೋಕ್ಕೆ. ಸೊ ವಿ ಆರ್ ಜಸ್ಟ್ ವೇಟಿಂಗ್. ಒನ್ ಅವರ್ ವೆಯ್ಟ್ ಮಾಡಿಸಿದ್ದೇನೆ ಗೈಸ್. ನಾನು ಲಿಟ್ರಲಿ ಟೈಮ್ ನೋಡಿ ಎಷ್ಟಾಗಿದೆ ಅವಾಗ. ಕತ್ತೆ ಬಾ, ಮ್ಯಾಚ್ ಬಾಕ್ಸ್ ಬಾ ಬಿಸ್ಲಿ. ಅಲ್ಲಿ ನಿಂಗೋಸ್ಕರ ಇತ್ತಂದಿದ್ದೀನಿ ನೋಡು, ತಿಂತೀಯಾ? ಎಮ್ಮಿನ ಇನ್ನೂ ತಿಂದೇ ಇಲ್ವಲ್ಲೋ. ಹ್ಯಾಪಿ ಬರ್ಡೇ. ಯಾರೋ ನಿನ್ ಗುಂಡೆಲ್ಲ ಎದ್ದು ಕಾಣಿಸ್ತೈತೆ ವಿಶಾಲ. ಬೇರೆ ಏನ್ ಬೇಕು? ಸೊ ಗೈಸ್, ಜಸ್ಟ್ ನಾವು ಬಂದಿದ್ದಾಯಿತು. ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗ್ಬೇಕು ನಾನು. ಅದಕ್ಕೋಸ್ಕರ ಇದೆಲ್ಲ ರಿಮೂವ್ ಮಾಡಿಬಿಡ್ತೀನಿ. ನಂಗೆ ಒಂದೇ ಸೈಡ್ ನೆಗಡಿ ಆಗ್ಬಿಟ್ಟಿದೆ ಆಯಿತಾ. ನಂಗೆ ಯೂಶ್ವಲಿ ಈ ಥರ ಬೇಸಿಗೆಲ್ಲ ನೆಗಡಿ ಅಂಥವೆಲ್ಲ ಆಗಲ್ಲ. ಬಟ್ ಐ ಥಿಂಕ್ ಹೇಳೋದು ನನ್ನ ಟೆಸ್ಟಿಗೆ ಆಗಿರ್ಬೋದಾ ಏನೋ. ಇದು ಕೈಗೆ ಸಿಗಲ್ಲ ಗೈಸ್ ಆ್ಯಕ್ಚುಲಿ. ವಾಚ್ ಈ ಥರ ವಾಚ್ ಬಾಕ್ಸಲ್ಲೇ ಹಾಕಿಟ್ಟಿಟ್ಬಿಡ್ತೀನಿ. ಉಂಗುರ ನನ್ನ ಫ್ರೆಂಡ್ಗೋಸ್ಕರ 1 ಅವರ್ ಮೆಟ್ರೋ ಸ್ಟೇಷನಲ್ಲಿ ಕುತ್ಕೊಂಡಿದ್ದೀನಿ ಆಯಿತಾ. ಲೈಟಿಂಗ್ಸು ನನಗೆ ಜಾಸ್ತಿ ಆಗಿ ಬರಲ್ಲ. ಪ್ಲಸ್ ಏನಪ್ಪ AC ನೆಗಡಿಗೂ ಅದಕ್ಕೂ ಒಳ್ಳೆ ಸಕ್ಕದಾಗಿತ್ತು ಇವತ್ತು ನನ್ನ ಕೆಲಸ. ಇಲ್ಲಾಂದರೆ ನಾವು ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. 3 ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೋಗಬೇಕಿತ್ತು ಅವಳ ಮನೆಗೆ. ಸ್ವಲ್ಪ ಬೇಗ ಹೋಗಿದ್ರೆ ಇನ್ನೂ ಸ್ವಲ್ಪ ತಿರ್ತಿದ್ವೋ ಏನೋ. ಬಟ್ ಲೇಟ್ ರೀಚ್ ಆಗೋದೇ 8:30 ಆಯಿತು. ಹೋದ ತಕ್ಷಣ ನಾವು ಒಂದು 10 ಮಿನಿಟ್ಸ್ ಸೆಲೆಬ್ರೇಷನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಊಟಕ್ಕೆ ಹೊರಟೋದ್ವಿ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರಲ್ಲ, ಸೊ ಅದಕ್ಕೋಸ್ಕರ ನಾನು ಲೈಟಾಗಿ ಫೌಂಡೇಶನ್ ಹಾಕ್ಕೊಂಡು ಹೋಗಿದ್ದೆ. ನೈಟ್ ಏನು ಸನ್ಸ್ಕ್ರೀನ್ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಆ ಥರ ಹಾಕ್ಕೊಂಡು ಹೋಗಿದ್ದೆ.
ನಿಮ್ಮಲ್ಲಿ ಯಾರಿಗಾದರೂ ಬೇಸಿಕ್ ಪೊನೋ ಕಲ್ತ್ಕೊಬೇಕು, ನನ್ನ ಜೊತೆ 1 to 1 ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಿಮಗೊಂದು ಆಫರ್ ಇದೆ. ಆದಷ್ಟು ಬೇಗ ನನ್ನ ಮೇಲ್ ಐಡಿನೆಲ್ಲ ಹಾಕಿರ್ತೀನಿ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಇದು 1 month ಕಂಪ್ಲೀಟ್ ನಾವಿಬ್ಬರು ಟುಗೆದರ್ ವರ್ಕ್ ಮಾಡ್ತೀವಿ. 4 ಲೈವ್ ಸೆಷನ್ಸ್ ಇರುತ್ತೆ, ವಾಟ್ಸಪ್ ಸಪೋರ್ಟ್ ಇರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇರೋ ಯಾವಾಗ ಬೇಕಿರೋ ನನ್ನ ಕ್ಲಾರಿಫೈ ಮಾಡ್ಕೋಬೋದು. ಒಂದು ವಿಚಾರದ ಮೇಲೆ 1 month ಇಡೀ ಮಂತ್ ನಾವು ವರ್ಕ್ ಮಾಡ್ತೀವಿ. ಸೊ ಟು ಹೀಲ್ ನಿಮ್ಮದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಏರಿಯಾದಲ್ಲಿ ಪ್ರಾಬ್ಲಮ್ ಇರುತ್ತಲ್ಲ, ಸೊ ಅದ್ರ ಪ್ರಕಾರ ನೀವು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಹೀಲ್ ಆಗೇ ಆಗುತ್ತೆ. ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಆ್ಯಂಡ್ ವಿಲ್ವಾ ಸೆರಮ್ ಮತ್ತೆ ಆರ್ಡರ್ ಮಾಡಬೇಕು, ಕೈಸ್ ಖಾಲಿ ಆಗ್ಬಿಟ್ಟಿದೆ. ಸ್ವಲ್ಪ ಬಾಡಿ ಲೋಷನ್ನು ಮನೇಲಿದ್ದು ಈ ನಡುವೆ ಹಾಕೊಂತಾನೆ ಇಲ್ಲ, ಆಯ್ತಾ ನಾನು. ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೀವು ಫುಲ್ಲಾಗಿ ಕೂತು ಎಂಜಾಯ್ ಮಾಡಿದ್ದಕ್ಕೆ. ನಾನು ನಿಮ್ಮ ಸಕ್ಸಸ್ಫುಲ್ ಯೂಟ್ಯೂಬರ್ ರಂಜಿತಾ ಪ್ರಕಾಶ್ ಗೌಡ, ಕಲಿವಲ್ಸ್ 26 ಯೂಟ್ಯೂಬ್ ಚಾನಲ್ನಿಂದ ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇತ್ತು ನನ್ನ ಸೆಷನ್ಸ್ಗೆ ಜಾಯ್ನ್ ಆಗಬೇಕು ಅಂದರೆ ಕ್ವಿಕ್ ಆಗಿ ಮೇಲ್ ಐಡಿನ ಎಲ್ಲ ಹಾಕಿರ್ತೀನಿ. ನೀವು ನನಗೆ ಮೇಲ್ ಮಾಡಿದ್ರೆ ನಾನು ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ರಾಕಿಂಗ್, ಎಂಜಾಯ್ ಯರ್ ಲೈಫ್. ಗುಡ್ ನೈಟ್, ಬಾಯ್.